ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಬೌಂಡ್ರೀಸ್. ಏನು ಈ ಬೌಂಡ್ರೀಸ್ ಅಂತ ಕೇಳ್ತಾ ಇದ್ದೀರಾ? ಹೌದು, ಕೆಲವು ಸತಿ ಕೆಲವು ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ರಿಲೇಟಿವ್ಸ್ ಆಗಿರಬಹುದು, ಅಥವಾ ನಮ್ಮ ಸ್ವಂತ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಬಗ್ಗೆ ಸಣ್ಣ ಸಣ್ಣ ಕಮೆಂಟ್ಗಳನ್ನು ಮಾಡ್ತಾರೆ. ಆದರೆ ನಾವು ಅದನ್ನು ಗಾಳಿಲಿ ತೂರೋದಕ್ಕೆ ಬಿಟ್ಬಿಡ್ತೀವಿ. ಆದರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಕಾನ್ಫಿಡೆನ್ಸನ್ನು ಕುಗ್ಗಿಸ್ತಾ ಬರುತ್ತೆ. ಕೆಲವು ಸತಿ ನೋಡಿ, ನಮಗೆ ನಾವು ಚೂಸೇ ಮಾಡಿರಲ್ಲ ಅಂತಹ ಒಂದು ಸಂಬಂಧಗಳು ನಮ್ಮ ಲೈಫಲ್ಲಿ ಬಂದು ನಮಗೆ ಎಷ್ಟರ ಮಟ್ಟಿಗೆ ಒಳ್ಳೇದು ಮಾಡುತ್ತೆ ಅಂತ ಹೇಳಿದರೆ, ಹೇಳ್ತಾರಲ್ವ, ನಾವು ಯಾವಾಗಲೂ ತುಂಬ ಕಷ್ಟದಲ್ಲಿರ್ತೀವಿ, ನಮ್ಮ ನೆಂಟರಾಗಲ್ಲ, ನಮ್ಮ ಸ್ವಂತದವರಾಗಲ್ಲ, ಆದರೆ ಎಲ್ಲಿಂದನೋ ತಕ್ಕಂತಹ ಫ್ರೆಂಡ್ಸು ನಮಗೆ ಜೀವಕ್ಕೆ ಜೀವ ಕೊಡ್ತಾರೆ, ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ, ನಮ್ಮ ಮನೆಯಲ್ಲಿ ಒಬ್ಬರಾಗಿ ನಮ್ಮ ಕಷ್ಟದಲ್ಲಿ ಇರ್ತಾರೆ. ಆದರೆ ಈಗ ಕಾಲ ಬದಲಾಗ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಒಬ್ಬನಿಗೆ ಒಳ್ಳೆ ಕೆಲಸ ಸಿಕ್ತು ಅಂತ ಹೇಳಿದ್ರೆ ಸಹಿಸ್ಕೊಳ್ಳೋರಿಲ್ಲ, ಅಥವಾ ನಮಗೆ ಸುಖವನ್ನು ಹಂಚ್ಕೋಬೇಕು, ಯಾರಿಗಾರು ಫೋನ್ ಮಾಡೋಣ ಅಂತ ಹೇಳಿದ್ರೆ ಅಯ್ಯೋ ಹೊಟ್ಟೆ ಕಿಚ್ಚು ಪಡ್ತಾರಲ್ಲಪ್ಪ ಅಂಥೇಳಿ ನಾವು ಸುಮ್ಮನೆ ಆಗ್ತಾ ಹೋಗ್ತೀವಿ. ಹೌದು, ಇಂತಹ ಜನಗಳ ಮಧ್ಯೆ ನಾವು ಹೇಗಿರೋದು, ಪ್ರಪಂಚ ತುಂಬ ಕೆಟ್ಟೋಗಿದೆಯಪ್ಪ ಅಂತೆಲ್ಲ ಮಾತಾಡೋದಕ್ಕಿಂತ ಅದನ್ನು ಫೇಸ್ ಮಾಡೋದನ್ನು ಕಲಿಯೋಣ. ಯಾಕಂತ ಹೇಳಿದ್ರೆ ಕೆಲವು ಸತಿ ಕೆಲವರು ತೀರನೇ ಅಧಿಕ ಪ್ರಸಂಗತನವನ್ನು ವ್ಯಕ್ತಪಡಿಸಿದಾಗ ಅವ್ರ ಹತ್ರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮೊನ್ನೆ ನನಗಿಂತ ವಯಸ್ಸಲ್ಲಿ ಚಿಕ್ಕವಳಾಗಿರ್ತಕ್ಕಂಥ ನನ್ನೊಂದೊಂದು ಕಸಿನ್ ನನ್ನ ಮನೆಗೆ ಬಂದಿದ್ಲು. ನಂದು ರೀಸೆಂಟಾಗಿ ನಾವು ಒಂದು ಹೊಸ ಮನೆಗೆ ಬಂದಿದ್ವಿ. ಆಕೆ ಬಂದಿರಲಿಲ್ಲ ನನ್ನ ಮನೆಗೆ. ಸೊ ನಾನು ನನ್ನ ಗಂಡ ಇಬ್ಬರು ಇರುವಾಗ ಸಂಡೇ ಬಾಮ್ಮ ಅಂತ ಹೇಳಿ ನಾವು ಅವರನ್ನು ಹೋಸ್ಟ್ ಮಾಡೋಣ ಅಂತ ಹೇಳಿ ನಾನು ಅವಳ ಫ್ಯಾಮಿಲಿಯನ್ನು ಕರೆದೆ. ಆದರೆ ಆಕೆ ಮನೆಯನ್ನು ನೋಡೋದಕ್ಕಿಂತ ಅಥವಾ ನನ್ನ ಹತ್ರ ಹೇಗೆ ನನ್ನ ಕುಶಲೋಪರಿಯನ್ನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಕಾನ್ಸ್ಟೆಂಟ್ ಆಗಿ ನನ್ನನ್ನು ಮಾಕ್ ಮಾಡೋದೇ ಅವಳ ಉದ್ದೇಶ ಆಗಿತ್ತು. ಮನೆಗೆ ಬಂದು ಮನೆ ಹತ್ರ ಹೇಗಿದೆಯಾ, ಹೇಗಿದೆ, ಎಲ್ಲ ಹೇಗೆ ನಡೀತಿದೆ ಅನ್ನೋದು ಕೇಳೋದಕ್ಕಿಂತ ಏನೇ ಮದುವೆ ಆಗಿ ಇಷ್ಟು ವರ್ಷ ಆಯಿತು, ನಿಮಗೆ ಮಕ್ಕಳಾಗಿಲ್ವಾ ಅಂತ ಹೇಳಿ ಕಾನ್ಸ್ಟೆಂಟಾಗಿ ಕೇಳ್ತಾ ಇದ್ದು. ನಾನು ಒಂದ್ಸತಿ ಅಂದ್ಕೊಂಡೆ ಮೋಸ್ಟ್ಲಿ ಎಲ್ಲೋ ನನ್ನ ಮೇಲೆ ಇರ್ತಕ್ಕಂಥ ಕಾಳಜಿ ಬಗ್ಗೆ ಕೇಳ್ತಾ ಇದ್ದಾಳೆ ಅಂತ. ಸೆಕೆಂಡ್ ಟೈಮು ಅಂದ್ಕೊಂಡೆ ಹೋಗಲಿ ಬಿಡು, ಏನೋ ಮಾತಾಡ್ತಾ ಇದ್ದಾಳೆ ಸಣ್ಣ ಹುಡುಗಿ ಅಂತ. ಆದರೆ ಕಾನ್ಸ್ಟೆಂಟಾಗಿ ನಮಗೆ ಮಕ್ಕಳಿಲ್ಲದ ಬಗ್ಗೆ ಮಾತಾಡ್ತಾನೆ ಹೋಗ್ತಾ ಇದ್ಲು. ಅವಳು ಇರೋ ತನಕ ಒಂದು 10 ಸತಿ ಮೇಲೆ ಮಾತಾಡಿದ್ಲು. ಆದರೆ ನನ್ನ ಗಂಡ ನನಗೆ ಯಾವಾಗಲೂ ಹೇಳ್ತಾನೆ, ಯಾಕಂತ ಹೇಳಿದ್ರೆ ಆತ ನ್ಯೂರೋ ಸರ್ಜನ್, ಆತನ ನೋಡಿ ನಾನು ಪೇಷನ್ಸನ್ನು ಕಲ್ತ್ಕೊಂಡೆ. ಅವನು ಯಾವಾಗಲೂ ಹೇಳ್ತಿದ್ದ, ನೋಡು, ಮನೆಗೆ ಯಾರೇ ಆಗಿರಲಿ, ನಮ್ಮ ಶತ್ರುಗಳು ಬಂದರೂ ಅತಿಥಿಯಾಗಿ ಬಂದ ಮೇಲೆ ಅವರನ್ನು ಎಷ್ಟು ಚೆನ್ನಾಗಿ ನಮ್ಮ ಕೈಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ. ಆದರೆ ನನಗೆ ಗೊತ್ತಿತ್ತು, ಯಾಕಂತ ಹೇಳಿದ್ರೆ ಇದನ್ನು ನಾನು ಕೇಳಿ ಆಯಿತು ಅಂತ ಬಿಟ್ಬಿಟ್ರೆ ನನ್ನ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಯಾರಿಟಿ ಬೇರೆದಾಗಿರುತ್ತೆ. ನಮಗೆ ಮಕ್ಕಳಾಗೋದು ಪ್ರಯಾರಿಟಿನೇ ಅಲ್ಲ. ಯಾಕಂತ ಹೇಳಿದ್ರೆ ನಾವು ಇಬ್ಬರು ಬ್ಯುಸಿ ಇರ್ತೀವಿ. ಆ ಮಗು ಆದರೂ ಕೂಡ, ಯಾಕಂದರೆ ಎಷ್ಟೋ ಜನ ನಾನು ನೋಡಿದ್ದೀನಿ, ಚೈಲ್ಡ್ಹುಡ್ ಟ್ರೋಮಾ ಯಾಕಪ್ಪ ಆಗುತ್ತೆ, ಫಿಯರ್ ಆಫ್ ಅಬ್ಯಾಂಡ್ಮೆಂಟ್ ಯಾಕಾಗುತ್ತೆ, ಜೀವನದಲ್ಲಿ ಇನ್ಸೆಕ್ಯೂರಿಟಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಆ ಸಣ್ಣ ಮಗುವಿಗೆ ಅಂತ ಹೇಳಿದ್ರೆ 0 to 7 years ಆಫ್ ಮಗುದು ಏನಿದೆಯೋ ಅದು ಸ್ಪಾಂಜ್ ಏಜ್, ಅದರಲ್ಲೂ ತಾಯಿಯ ಲಾಲನೆ ಪಾಲನೆ ಆ ಮಗುವಿಗೆ ಬೇಕಾಗತ್ತೆ. ಅಂಥ ಲಕ್ಸುರಿ ನಮ್ಮಿಬ್ಬರಿಗೂ ಇಲ್ಲ. ಹಾಗಾಗಿ ನಾವು ಮಗು ಬಗ್ಗೆ ಯೋಚನೆ ಸಹ ಮಾಡಲಿಲ್ಲ. ಆದರೆ ಈಕೆಯ ಉದ್ದೇಶ ಏನಾಗಿತ್ತು, ಕಾನ್ಸ್ಟೆಂಟ್ ಆಗಿ ನಮ್ಮನ್ನು ಮಾಕ್ ಮಾಡಬೇಕಿತ್ತು, ನಮ್ಮನ್ನು ನೋವಿಸೋದು ಉದ್ದೇಶ ಆಗಿರ್ತಿತ್ತು. ಆದರೆ ನಾನು ಸುಮ್ಮನೆ ಇರಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಆಕೆ ನನ್ನ ಅತಿಥಿಯಾಗಿದ್ಲು. ಆದರೆ ನೆಕ್ಸ್ಟ್ ಡೇ ನಾನು ಖಂಡಿತವಾಗ್ಲೂ ಅವಳಿಗೆ ಫೋನ್ ಮಾಡಿ ಹೇಳಿದೆ, ನೋಡು, ನಿನ್ನ ಬೌಂಡ್ರೀಸ್ ಏನಿದೆ ಅದನ್ನು ನೋಡು, ಇದು ನಮ್ಮ ಪರ್ಸ್ನಲ್ ವಿಷಯ, ಇದಕ್ಕೆ ಪದೇ ಪದೇ ನೀನು ಮಾತಾಡೋದಾಗಿರ್ಬೋದು, ಅಥವಾ ನಮ್ಮಿಬ್ಬರ ಪರ್ಸ್ನಲ್ ವಿಷಯ. ಯಾಕಂತ ಹೇಳಿದ್ರೆ ಇದು ನಮ್ಮ ಪರ್ಸ್ನಲ್ ಚಾಯ್ಸ್. ಮಗು ಮಾಡೋದಾಗಿರ್ಬೋದು, ಮನೆ ಮಾಡೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ನಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು, ಅದು ನಮ್ಮ ಪರ್ಸ್ನಲ್ ಚಾಯ್ಸ್ ಆಗಿರುತ್ತೆ. ಒಬ್ಬೊಬ್ಬರ ಲೈಫಲ್ಲಿ ಅಚೀವ್ಮೆಂಟ್ ಅಂತ ಹೇಳಿದ್ರೆ, ಎಷ್ಟೋ ಜನ ನೋಡಿದ್ದೀನಿ, ಮದುವೆ ಆಗಿಲ್ಲ ಅಂತ ಹೇಳಿದ್ರೆ, ಅದರಲ್ಲೂ ಒಂದು ಹೆಣ್ಣು ಮಗು ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಅವಳ ಕ್ಯಾರೆಕ್ಟರ್ ಸರಿಗಿಲ್ಲ, ಅಥವಾ ಅವಳಿಗೆ ಯೋಗ್ಯತೆ ಇಲ್ಲ ಒಂದು ಸಂಸಾರವನ್ನು ನಡೆಸೋದು, ಅಥವಾ ಒಂದು ಹೆಣ್ಣಿಗೆ ಮಗು ಆಗಲಿಲ್ಲ ಅಂತ ಹೇಳಿದ್ರೆ ಅವಳು ಆ ತಾಯ್ತನಕ್ಕೆ ಯೋಗ್ಯಳಲ್ಲ, ಅಥವಾ ಅವಳು ಲೆಸ್ ಫೆಮಿನೈನ್, ಹೀಗೆಲ್ಲ ಸಮಾಜದಲ್ಲಿ ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡ್ತಾ ಹೋಗ್ತಾರೆ. ಆದರೆ ಇದೆಲ್ಲವೂ ಸುಳ್ಳು. ಯಾವತ್ತೇ ಆಗಲಿ ಒಬ್ಬ ಗಂಡು ಹುಡುಗಂಗೆ ಮದುವೆ ಆಗಿಲ್ಲ ಅಂತ ಇಟ್ಕೊಳ್ಳೋಣ, ಅಥವಾ ಅವನು ಯಾವುದೋ ಒಂದು ಗುರಿಯನ್ನು ಇಟ್ಕೊಂಡಿರ್ತಾನೆ, ಆ ಕೆಲಸವನ್ನು ಮಾಡಬೇಕು ಅಂತಿರ್ತಾನೆ, ಆ ಕೆಲಸಕ್ಕೆ ಅವನ ಟ್ಯಾಲೆಂಟಿಗೆ ತಕ್ಕಾದ ಕೆಲಸ ಸಿಗ್ತಾ ಇರಲ್ಲ. ಹಾಗಾಗಿ ಅವ್ನು ಹುಡುಕ್ತಾ ಇದ್ರು ಕೂಡ ಸಮಾಜ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಕೆಟ್ಟ ಕಮೆಂಟನ್ನು ಮಾಡ್ತಾ ಹೋಗ್ತಾರೆ. ಆದರೆ ನೀವು ಬೌಂಡ್ರೀಸನ್ನು ಸೆಟ್ ಮಾಡೋದು ಮರಿಬೇಡಿ. ನೀವು ಕೆಲವು ಸತಿ, ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಆಡೋರ ಮಾತಿಗೆಲ್ಲ ಕೇಳ್ತಾ ಹೋಗಬೇಡಿ, ತಲೆ ತೂಗ್ತಾ ಹೋಗಬೇಡಿ ಅಂತ. ಆದರೆ ಬೌಂಡ್ರೀಸನ್ನು ಹಾಕೋದು ಕಲೀರಿ. ನಿಮ್ಮ ಪರ್ಸ್ನಲ್ ಲೈಫಿಗೆ ಯಾರಾದರೂ ಎಂಟ್ರಿ
ಆದರೆ ತಕ್ಷಣ ಅದನ್ನು ರೆಸ್ಟ್ರಿಕ್ಟ್ ಮಾಡಿ ಅದ್ರ ಬಗ್ಗೆ ಮಾತಾಡೋದನ್ನು ಕಲೀರಿ. ಬಾಡಿ ಶೇಮಿಂಗ್ ಆಗಿರ್ಬೋದು, ನಿಮ್ಮ ದೇಹದ ತೂಕದ ಬಗ್ಗೆ ಮಾತಾಡೋದಾಗಿರ್ಬೋದು, ನಿಮ್ಮ ಬಣ್ಣದ ಬಗ್ಗೆ ಮಾತಾಡೋದಾಗಿರ್ಬೋದು, ಆಕೃತಿ ಬಗ್ಗೆ ಮಾತಾಡೋದಾಗಿರ್ಬೋದು, ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಏನೋ ನೀ ಇಷ್ಟು ದುಡಿತೀಯ, ನಿನ್ನ ಮಕ್ಕಳನ್ನ ಹೆಂಗೆ ಮದುವೆ ಯಾವ ಕಾನ್ಫಿಡೆನ್ಸಲ್ಲಿ ಮಾಡ್ಕೊಂಡ್ಯೋ, ಮಕ್ಕಳ ಯಾವ ಕಾನ್ಫಿಡೆನ್ಸಲ್ಲಿ ಮಾಡ್ಕೊಂಡ್ಯೋ, ಹೀಗೆಲ್ಲ ಮಾತಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಕುಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸುಪ್ತ ಮನಸ್ಸಲ್ಲಿ ಇದು ಕೂತ್ಕೊಂಡ್ಬಿಡುತ್ತೆ. ಅದು ಭಯ ಆಗಿ, ಆತಂಕವಾಗಿ ಮುಂದೆ ಏನೋ ಪರಿಣಾಮ ಬೇಕಾದರೂ ಬೀಳಬಹುದು. ಹಾಗಾಗಿ ಇಂತಹ ಸಣ್ಣ ಸಣ್ಣ ವಿಷಯಗಳು ನೀವು ಬೌಂಡ್ರೀಸನ್ನು ಹಾಕಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಕುಗ್ತಾ ಹೋಗುತ್ತೆ. ಹಾಗಾಗಿ ಯಾರೇ ಆಗಿರಲಿ, ನಿಮ್ಮ ಸ್ವಂತ ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ನಿಮ್ಮ ಗಂಡನೇ ಆಗಿರ್ಬೋದು, ಪರ್ಸ್ನಲ್ ಸ್ಪೇಸ್ ಅನ್ನೋದು ತುಂಬಾ ಮುಖ್ಯ. ಬೌಂಡ್ರೀಸ್ ಅನ್ನೋದು ತುಂಬಾ ಮುಖ್ಯ. ಯಾವ ಮನುಷ್ಯನಿಗೆ ಎಲ್ಲಿ ಬೌಂಡ್ರಿ ಸೆಟ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೋ ಆ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಗೊತ್ತಿರುತ್ತೆ. ನಿಮ್ಮ ಸಂಬಳದ ಬಗ್ಗೆ ಆಗಿರಲಿ ಅಥವಾ ನಿಮ್ಮ ಪರ್ಸ್ನಲ್ ಅಫೇರ್, ಯಾಕಂತ ಹೇಳಿದ್ರೆ ನೋಡಿ, ಗಂಡ ಹೆಂಡತಿ ಜಗಳ ಆಡ್ತೀವಿ ಅಲ್ವಾ, ನಾಳೆ ನಾವು ಸರಿ ಹೋಗ್ತೀವಿ, ಆದರೆ ನಿಮ್ಮ ಮನೆಯವರ ಕಣ್ಣಿಗೆ, ನಿಮ್ಮ ಫ್ರೆಂಡ್ಸಿಗೆ ಕಣ್ಣಿಗೆ ಅವರು ಇನ್ನೂ ಕೆಟ್ಟವರಾಗೆ ಕಾಣ್ತಾರೆ. ಹಾಗಾಗಿ ನಿಮ್ಮ ಪರ್ಸ್ನಲ್ ಇಶ್ಯೂ ಏನಿದೆ ಅದನ್ನು ನೀವೇ ಇಟ್ಕೊಳ್ಳಿ. ಅದಕ್ಕೆ ನಾನು ಎಲ್ಲ ಸಂಚಿಕೆಯಲ್ಲಿ ಹೇಳ್ತಾ ಇರ್ತೀನಿ, ಜರ್ನಲಿಂಗ್ ಮಾಡಿ ಅಂತ. ನಿಮಗೆ ಬೇಜಾರಾಗಲಿ, ಕೋಪ ಆಗಲಿ, ನೀವು ಬರೆದು ಅದನ್ನು ವಿಶ್ಲೇಷಣೆ ಮಾಡೋದ್ರಿಂದ ನೀವು ಬೆಟರ್ ಜಡ್ಜ್ ಆಗಿರ್ತೀರ. ಇಲ್ಲಿ ಕೂತ್ಕೊಂಡು ನಾನು ನಿಮ್ಮ ಬಗ್ಗೆ ಹೇಳ್ಬೋದು, ನಿಮ್ಮ ಜೀವನದ ಬಗ್ಗೆ, ಆದರೆ ನಿಮಗೆ ಗೊತ್ತಿರುತ್ತೆ ನಿರ್ದಿಷ್ಟವಾಗಿ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಂತ. ಹಾಗಾಗಿ ನಿಮ್ಮ ಜೀವನಕ್ಕೆ ನೀವೇ ಬೆಟರ್ ಜಡ್ಜು. ಒಬ್ಬರ ಹತ್ರ ಹೋಗಿ ಮಾತಾಡಬೇಕು, ನಿಜ ಕಷ್ಟ, ಆದರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಮಾತಾಡೋದಾಗಿರಬಹುದು, ನಿಮ್ಮ ಆರ್ಥಿಕ ವಿಷಯಗಳಾಗಿರಬಹುದು, ಅಥವಾ ಪರ್ಸ್ನಲ್ ವಿಷಯ ಆಗಿರ್ಬೋದು, ಹೆಲ್ತ್ ಅಷ್ಟೇ, ಕೆಲವು ಪರ್ಸ್ನಲ್ ಹೆಲ್ತ್ ಇಶ್ಯೂಸ್ ಇರುತ್ತೆ, ಅದನ್ನು ಕೂಡ ನಿಮ್ಮ ಫ್ರೆಂಡ್ಸ್ ಹತ್ರ ಆಗಿರಲಿ, ಫ್ಯಾಮಿಲಿ ವಿಷಯಗಳ ಜೊತೆ ಆಗಿರಲಿ ಹಂಚ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಮೇಲೆ ಕೀಳಾಗಿ ನೋಡಲಿಕ್ಕೆ ಶುರು ಮಾಡ್ಬೋದು, ಅಥವಾ ನಿಮ್ಮದಾದ ಒಂದು ವೀಕ್ನೆಸ್ ಆಗಿ ತಗೊಳ್ಳಿಕ್ಕೆ ಶುರು ಮಾಡ್ಬೋದು. ಮತ್ತು ನೀವು ಎಷ್ಟೇ ಗಂಡ ಹೆಂಡತಿ ಚೆನ್ನಾಗಿರ್ಬೋದು, ಏನೇ ಆಗಿರಬಹುದು, ಆ ಖುಷಿಯನ್ನು ನೀವು ಸೆಲೆಬ್ರೇಟ್ ಮಾಡಿ ಹೊರತು ಪ್ರಪಂಚವೆಲ್ಲವೂ ನಿಮ್ಮ ಥರ ಖುಷಿಯಾಗಿರೋಕ್ಕೆ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ ಈಗ ಸಮಾಜ ಏನೇ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ನೀವು ಕಷ್ಟದಲ್ಲಿದ್ದರೆ ನಿಮ್ಮನ್ನು ನೋಡಿ ನಕ್ಕತ್ತೆ, ನೀವು ಖುಷಿಯಾಗಿದ್ದರೆ ಅಯ್ಯೋ ಅವನು ಎಷ್ಟು ಖುಷಿಯಾಗಿದ್ದಾನೆ, ಇಷ್ಟು ನೆಮ್ಮದಿಯಾಗಿದ್ದಾನೆ ಅನ್ನೋದನ್ನ ನಾವು ನೋಡಿ ಹೊಟ್ಟೆಗೆ ಇಷ್ಟಪಡುತ್ತೆ. ಆದರೆ ನೀವು ಈ ಸ್ಥಾನಕ್ಕೆ ಬರೋದಕ್ಕೆ ನೀವೇನು ಕಷ್ಟಪಟ್ಟಿರ್ತೀರೋ ಅದು ನಿಮಗೆ ಗೊತ್ತಿರುತ್ತೆ, ಆ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸ್ನಲ್ ವಿಷಯಕ್ಕಾಗಿರಲಿ, ನಿಮ್ಮ ಪರ್ಸ್ನಲ್ ಬೌಂಡ್ರೀಸ್ಗಾಗಲಿ ಬರಲಿಕ್ಕೆ ಬಿಡಬೇಡಿ. ನೀವು ಮದುವೆ ಆಗೋ ಯಾವಾಗ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ನಾನು ಮದುವೆ ಆಗೋಕ್ಕೆ ರೆಡಿ ಇದ್ದೀನಿ, ನಾನು ಆ ಸಂಸಾರವನ್ನು ನಡೆಸಬಲ್ಲೆ, ನಾನು ಆ ಫ್ಯಾಮಿಲಿ ಜವಾಬ್ದಾರಿಯನ್ನು ತಗೊಳ್ಬೋದು, ನಾನು ಇನ್ನೊಬ್ಬ ವ್ಯಕ್ತಿಯನಿಗೆ ಕೊಡ್ಬೋದು ಅಂತ ಅನಿಸಿದಾಗ ಮಾತ್ರ ಮದುವೆ ಆಗಿ. ಮದುವೆ ಆಗೋದು ಏನನ್ನ ಪಡೀಲಿಕ್ಕಲ್ಲ, ಕೊಡಲಿಕ್ಕೆ. ಯಾಕಂತ ಹೇಳಿದ್ರೆ ನಿಮ್ಮ ಅಜ್ಜ ಅಜ್ಜಿನ ಹೋಗಿ ಕೇಳಿ, ನಿಮ್ಮ ತಂದೆ ತಾಯಿಯನ್ನು ಹೋಗಿ ಕೇಳಿ, 20 ವರ್ಷ 30 ವರ್ಷ 40 ವರ್ಷ ಸಂಸಾರ ಹೇಗೆ ಮಾಡಿದ್ದಾರೆ ಅಂತ ಹೇಳಿದರೆ ಇಟ್ ರಿಕ್ವೈರ್ಸ್ lot of compromise, it requires lot of effort, it requires lot of sacrifice. ಸೊ ಇಂಥದನ್ನು ಮಾಡಿ ಅವರು ಅದನ್ನು ಆ ಸ್ಥಾನಕ್ಕೆ ಹೋಗಿರ್ತಾರೆ. ಹಾಗಾಗಿ ಮದುವೆ ಆಗಬೇಕಾದ್ರೆ ಬರೀ ನಿಮಗೆ ಇಷ್ಟದ ಮಾತ್ರ ಅಲ್ಲ, ಫಿಸಿಕಲ್ ನೀಡ್ ಮಾತ್ರ ಅಲ್ಲ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಬೇಕು, ನಾವು ಆ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಮೈಂಡ್ಸೆಟ್ ಇರಬೇಕು, ಸ್ಯಾಕ್ರಿಫೈಸ್ ಮಾಡೋ ಮೈಂಡ್ಸೆಟ್ ಇರಬೇಕು. ಇದಿಷ್ಟಿದ್ರೆ ಮಾತ್ರ. ಸೊ ಯಾರೇ ಆಗಿರಲಿ ನಿಮ್ಮ ಲೈಫನ್ನು ಡಿಸೈಡ್ ಮಾಡೋಕ್ಕೆ ಬಿಡಬೇಡಿ. ಪ್ರತಿಯೊಬ್ಬರು ಹೇಳಿದ ಮಾತನ್ನು ಕೇಳ್ತಾ ಹೋದರೆ ನೀವು ಅವ್ರ ಜೀವನ ನಡೆಸ್ತಿದ್ದೀರ ಹೊರತು ನಿಮ್ಮ ಜೀವನವನ್ನು ನಡೆಸ್ತಾ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.